ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 134ನೇ ಆವೃತ್ತಿಯ ವೀಕ್ಷಣೆಗೆ ಉಡುಪಿ ಜಿಲ್ಲೆಯ ಅಲ್ಪಸಂಖ್ಯಾತ ವರ್ಗದಿಂದ ವಿಶೇಷ ವೀಕ್ಷಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ನೂರಾರು ಮಂದಿ ಕಾರ್ಯಕ್ರಮ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೂರದರ್ಶನದೊಂದಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಶೆಟ್ಟಿ ಮನ್ ಕಿ ಬಾತ್ ಕಾರ್ಯಕ್ರಮ ಶಾಂತಿ ಸೌಹಾರ್ದತೆಯ ಕೈಗನ್ನಡಿಯಾಗಿದೆ ಎಂದರು. ಸೇರಿ ಇವತ್ತು ಈ ಪಾಸ್ಕಲ್ ಸೆಂಟರ್ನಲ್ಲಿ ಮನ್ ಕಿ ಬಾತ್ ನೇರ ವೀಕ್ಷಣೆಯನ್ನು ನೋಡಿದ್ದೇವೆ. ಇಲ್ಲಿ ನಮಗೆ ಈ ವಿಶೇಷವಾದ ಸಮಾಚಾರ ಏನಂತ ಹೇಳಿದ್ರೆ, ನಮಗೆ ಧರ್ಮಗುರುಗಳು ಬಿಷಪ್ರು ಬಂದು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ನೇರ ವೀಕ್ಷಣೆಯಲ್ಲಿ ಭಾಗವಹಿಸಿರುವುದು ನಮಗೆಲ್ಲರಿಗೆ ಸಂತಸ ತಂದಿದೆ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಮನ್ ಕಿ ಬಾತ್ ಅದ್ಭುತ ಕಾರ್ಯಕ್ರಮವಾಗಿದ್ದು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ಅವರಿಗೆ ಬಹಳಷ್ಟು ಪ್ರೇರಣೆಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮ. ದೇಶದ ಬಗ್ಗೆ, ದೇಶದಲ್ಲಿ ನಡೆಯುತ್ತಿರುವ ಪ್ರಗತಿಯ ಬಗ್ಗೆ, ಆವಿಷ್ಕಾರದ ಬಗ್ಗೆ, ಯುವ ಜನತೆಯ ಬಗ್ಗೆ, ಮಹಿಳೆಯರ ಬಗ್ಗೆ ಅದ್ಭುತವಾದಂತಹ ಪರಿಕಲ್ಪನೆಯನ್ನ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ವಿಧಾನ ಪರಿಷತ್ನ ಇನ್ನೋರ್ವ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ದೇಶ ಕಟ್ಟುವ ಕೆಲಸ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು. ರಾಜಕೀಯ ರಹಿತವಾಗಿ 134ನೇ ಎಪಿಸೋಡ್ ಇಡೀ ದೇಶದ ಜನರನ್ನ ಬಡಿದೆಬ್ಬಿಸುವಂಥದ್ದು, ದೇಶ ಪ್ರೇಮ, ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಪರಿಸರ ಸಂರಕ್ಷಣೆ, ಸ್ವಚ್ಛ ಭಾರತ ಇರಬಹುದು, ಎಲ್ಲವನ್ನ ಮನ್ ಕಿ ಬಾತ್ನ ಮುಖಾಂತರ ನಮ್ಮ ನರೇಂದ್ರ ಮೋದಿಜಿಯವರು ಜನರಿಗೆ ಕಟ್ಟಕಡೆ ವ್ಯಕ್ತಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಅನಿಲ್ ಥಾಮಸ್ ಇದೊಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸಬೇಕು ಎಂದು ಮನವಿ ಮಾಡಿದರು. ಅದನ್ನ ಕಾಣ್ತಾರೆ, ಅದನ್ನ ಬೇರೆಯವರಿಗೆ ಪ್ರೇರಣೆ ಆಗುವಂತ ರೀತಿಯಲ್ಲಿ ಅದನ್ನ ಎತ್ತು ಹಿಡಿದು ನಮಗೆ ಅದು ಹೇಳ್ಕೊಡುವಂತ ದೃಶ್ಯ ಮಾಧ್ಯಮ ಮುಖಾಂತರ ಅದನ್ನು ತೋರಿಸ್ಕೊಡುವಂತ ಒಂದು ದೊಡ್ಡ ವಿಚಾರ ಅವ್ರು ಮಾಡ್ತಿದ್ದಾರೆ.